ನೋಡಿದ್ರ ಅದಕ್ಕೆ ನನ್ ಮದ್ವೆ ನಡಿಬಾರ್ದು ಅನ್ನೋದು ಆ ವಿಧಿ ನಿಯಮ ಅನ್ಸುತ್ತೆ. ಹೀಗಿರುವಾಗ ಅವನ್ ಹೇಗ್ ಕ್ಷಮೆ ಕೇಳ್ತಾನೆ? ಬಿಟ್ಬಿಡಿ ಅದಕ್ಕೆ. ಅವನ್ ಕ್ಷಮೆ ಕೇಳೋದು ಬೇಡ, ಅವನ್ ಕೇಳೋದು ಇಲ್ಲ. ಅವನ್ಗೆ ನನ್ ಬಾಳ್ಗಿಂತ ಅವನ್ ಗೌರವನೇ ಮುಖ್ಯ. ನಾನ್ ಯಾವ ಗಳಿಗೆಲಿ ಆಕಾಶ್ನ ಪ್ರೀತಿಸಿದ್ದೋ ಅದು ಇದುವರೆಗೂ ನೆರವೇರ್ಲಿಲ್ಲ. ನನ್ನ ಜೀವನದಲ್ಲಿ ನಮ್ಮ ಅಣ್ಣನ ಗೊತ್ತಿಲ್ಲದೆ ನಾನು ಮಾಡಿರೋ ತಪ್ಪು ಅಂದ್ರೆ ಇದು ಒಂದೇ. ನಾನು ಆಕಾಶ್ನ ಪ್ರೀತಿಸಿದ್ದು. ಆಮೇಲೆ ಈ ವಿಷಯ ನಮ್ಮ ಅಣ್ಣನಿಗೆ ಗೊತ್ತಾಗಿ ಕಲ್ಯಾಣ ಮಂಟಪದವರೆಗೂ ಬಂತು. ಈಗ ಅದಕ್ಕೂ ತಡೆ ಆಗ್ತಿದೆ. ನನ್ನ ಹಣೆಯಲ್ಲಿ ಇದನ್ನೇ ಬರ್ತಿದ್ರೆ ಯಾರೇನು ಮಾಡಕ್ಕಾಗಲ್ಲ. ದಯವಿಟ್ಟು ಅವನ ಕ್ಷಮೆ ಕೇಳು ಅಂತ ಯಾರು ಒತ್ತಾಯ ಮಾಡ್ಬೇಡಿ ಅದಕ್ಕೆ. ನೋಡ್ದ್ಯಾ ವಾಸು, ನಿನ್ನಿಂದ ಅವ್ರು ಬಾಳ್ ಹಾಳಾಗ್ತಿದ್ರು, ನೀನ್ ಕ್ಷಮೆ ಕೇಳದ್ ಬೇಡ ಅಂತ ಹೇಳ್ತಿದ್ದಾಳೆ. ಅದನ್ ಕೇಳ್ಕೊಂಡು ಸುಮ್ನೆ ನಿಂತಿದ್ಯಲ್ಲ ನೀನು. ನಿನ್ನ ಮೈಯಲ್ಲಿ ಒಳ್ಳೆ ರಕ್ತ ಹರಿತಾ ಇದ್ರೆ ಮೊದ್ಲು ಅವ್ರ ಹತ್ರ ಕ್ಷಮೆ ಕೇಳು. ನೀನ್ ಕ್ಷಮೆ ಕೇಳಲಿಲ್ಲ ಅಂದ್ರೆ ದೂರ ಆಗೋದು ಆಕಾಶ್ ರಾಣಿ ಮಾತ್ರ ಅಲ್ಲ, ನಾನು ನೀನು ಕೂಡ. ಸರಿ, ನಾನೇನೋ ಗೊತ್ತಿಲ್ಲದೆ. ಅಳಿ ಅಂದ್ರೆ ಒಂದು ನಿಮಿಷ. ನೀವೇ ಕ್ಷಮೆ ಕೇಳಬೇಕು. ತನ್ನ ತಂಗಿ ಬಾಳು ಚೆನ್ನಾಗಿರ್ಬೇಕು ಅಂತ ಕ್ಷಮೆ ಕೇಳಕ್ ಮುಂದ್ ಬಂದ್ರೆ ನೀನೇನೆ ತಡಿತಾ ಇದೀಯಾ? ನಿನ್ನ ಯಾವನ ಮದುವೆ ಕರೆದಿದ್ದು? ಸುಮ್ಮನೆ ನಿಂತ್ಕೊಳ್ಳೆ, ಕಂಡಿದ್ದೀನಿ. ನಿನ್ ಮಗನ್ ಮಾನ ಕಾಪಾಡ್ಬೇಕು ಅಂತ ನಾನ್ ಮಾತಾಡ್ತಾ ಇರೋದು. ಏನಪ್ಪ, ಈ ಮದ್ವೆನ ನಿಲ್ಲಿಸ್ಬೇಕಂತಾನೆ ಬಂದಿದ್ದೀರಾ? ಬಾಯಿ ಮುಚ್ಕೊಂಡು ನಿಂತ್ಕೊ ನೀನು. ನ್ಯಾಯವಾಗಿ ನೋಡಿದ್ರೆ ನೀನ್ ಮಾತಾಡ್ಬೇಕು. ನೀನ್ ಮಾತಾಡೋದನ್ನ ನಾನ್ ಮಾತಾಡ್ತಾ ಇದ್ದೀನಿ. ಯಾರೇ ಆಗ್ಲಿ ಇಷ್ಟು ಜನರ ಮುಂದೆ ನೀನ್ ಗಂಡಸ ಅಂತ ಕೇಳಿದ್ರೆ ಯಾವ ಗಂಡಸಿಗೆ ತಾನೇ ಕೋಪ ಬರಲ್ಲ? ನನ್ನ ನಳಿಯ ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ. ಏನ್ರಿ ಯಜಮಾನ್ರೆ, ನಿಮ್ ಮಗಳು ಮಾತಾಡಿದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನಿಸ್ತಿದ್ಯಾ ನಿಮ್ಗೆ? ನಿಮ್ ಮಗಳಿಗೆ ಹೇಳಿ ನಮ್ಮ ಅಳಿಯನ ಹತ್ರ ಬಂದು ಕ್ಷಮೆ ಕೇಳೋ ಕೇಳಿ, ಆಮೇಲೆ ನಮ್ಮ ಅಳಿಯಂದ್ರೆ ಕ್ಷಮೆ ಕೇಳ್ತಾರೆ. ಸರಿ, ನನ್ನ ಮಗಳು ಕೇಳಿದ್ದು ತಪ್ಪು ಅಂತಾನೆ ಇಟ್ಕೊಳ್ಳೋಣ. ಅವಳು ಆ ರೀತಿ ಯಾಕೆ ಕೇಳಿದ್ಲು? ಒಡವೆ ಹಾಕ್ತೀನಿ ಅಂತ ಹೇಳಿ ಹಾಕದೇ ಇರೋದ್ರಿಂದ ತಾನೇ. ಮೊದಲು ಒಡವೆ ಹಾಕ್ಲಿ, ಮುಂದಿನ ಕಾರ್ಯಕ್ರಮ ಆಮೇಲೆ ನೋಡೋಣ. ಹೌದು, ಇಷ್ಟೊತ್ತು ನಾವು ತಾಳ್ಮೆಯಿಂದನೇ ಇದ್ವಿ. ಆದ್ರೆ ಯಾರ್ಯಾರೋ ಬಂದು ಏನೇನೋ ಮಾತಾಡ್ತಾ ಇದ್ದಾರಲ್ಲ. ನಾವೇನು ಒಡವೆ ಕೇಳಿಲ್ಲ. ಒಡವೆ ಹಾಕ್ತೀನಿ ಅಂತ ಮಾತು ಕೊಟ್ಟಿರೋರು ನೀವು. ಮಾತು ಕೊಟ್ಟಿರೋ ಪ್ರಕಾರ ಮೊದಲು ಒಡವೆ ಹಾಕಿ, ಆಮೇಲೆ ಮದ್ವೆ ಮಾಡೋಣ. ನಿಮ್ಮಷ್ಟಕ್ಕೆ ನೀವು ಮಾತಾಡ್ತಾ ಇದ್ದೀರಿ. ಮುಹೂರ್ತ ಮೀರೋಗ್ತಾ ಇದೆ. ಇನ್ನು ಕೇವಲ 5 ನಿಮಿಷ ಇದೆ. ಏನಾದರೂ ಒಂದು ತೀರ್ಮಾನಕ್ಕೆ ಬನ್ನಿ.